ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದ್ದೀನಿ ಶ್ರೀಮಂತ್ರಿ. ಅದಾಗ ನೀನು ಕೆಲಸ ಮಾಡ್ತಾ ಇರೋ ಫ್ಯಾಕ್ಟ್ರಿಲಿ ನಿನ್ನ ಹೆಸರಿನ ಮೇಲೆ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕಳಿಸಿದ್ದೆ, ಬಂದ್ಬಿಡ್ತಾ? ಹಾಂ, ಬಂದ್ಬಿಡ್ತು ಶ್ರೀಮಂತ್ರಿ. ಏನಯ್ಯ ಮಾತಿಗೂ ಶ್ರೀಮಂತ್ರಿ ಅಂತ ತುಂಬಾ ಹೊಗಳ್ತಾ ಇದೀಯಾ? ಅಯ್ಯೋ, ಇದರಲ್ಲಿ ಹೊಗಳಿಕೆ ಮಾತೇನು ಬಂತು ಶ್ರೀಮಂತ್ರಿ? ಏನದು? ಏನಿಲ್ಲ, ನಿಮ್ದಾರಿ ನೀವ್ ನೋಡ್ಕೊಳ್ಳಿ, ನಮ್ದಾರಿ ನಾನು ನೋಡ್ಕೊತೀನಿ. ಏನು ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ದಾರಿ ನೀನು ನಮ್ದಾರಿ ನಾನು ಅಂತ ಈ ರೀತಿ ನೀನು ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಹಾಗೆ ಬದುಕಬೇಕು? ನೀವು ಹುಡುಗಿರ ಹೀಗೆ ಚಿಕ್ಕ ಒಂದು ವಿಷಯ ಸಿಕ್ಕರೆ ಸಾಕು ಬ್ರೇಕಪ್ ಅಂತ ಹೋಗ್ತಾ ಇದ್ದೀರ. ಈ ತತ್ವಕ್ಕೆ ತಿಲಾಂಜನಿದ್ದ ಹೆಣ್ಣು ಇದ್ರೂ ಅಷ್ಟೇ, ಸತ್ರು ಅಷ್ಟೇ ಸಂತೋಷ್. ಇಂಥ ಸಂತೋಷವಾದ ಸಮಯದಲ್ಲಿ ನಿನಗೆ ನಿನ್ನ ತಂದೆ ತಾಯಿಗಳ ನೆನಪು ಮಾಡಿ ನಿನ್ನ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ. ಐ ಆಮ್ ರಿಯಲಿ ಸಾರಿ. ಹಾಗೇನಿಲ್ಲ ಸರ್. ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ. ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದು ಇದ್ದದ್ದಾದ್ರೆ ಹೋಗಿ ನನ್ನ ಸ್ನೇಹಿತ ಚಂದ್ರಕಾಂತ್ ಹಾಗೂ ಅವನ ಮಗ ಸಂತೋಷ್ ಎಲ್ಲೇ ಇತ್ತು ಆದಷ್ಟು ಬೇಗ ಇಲ್ಲಿ ಕಳಿಸ್ಕೊಡು. ನೀನೇ ಹೌದು. ಆಯ್ತಪ್ಪ, ನಾನೇ ಕಳಿಸ್ಕೊಡ್ತೀನಿ. ಅಂದು ನಾವಿಬ್ಬರು ಏನೆಂದು ಯೋಚಿಸದೆ ತೆಗೆದುಕೊಂಡ ದುಡುಕಿನ ತೀರ್ಮಾನ ಇಂದು ನಮ್ಮಿಬ್ಬರ ಬದುಕಿನ ಗತಿಯನ್ನ ಯಾವ ರೀತಿಯಾಗಿ ಬದಲಾಯಿಸಿಬಿಡ್ತು ಅಂತ. ಇನ್ನು ಮುಂದೆ ನಿನಗೆ ನಿಜವಾದ ತಂದೆ ತಾಯಿ ಅಂದ್ರೆ ಈ ನನ್ನ ಪ್ರಾಣ ಸ್ನೇಹಿತ ಚಂದ್ರನು. ಈತ ಹೇಳಿದಂತೆ ಕೇಳಿಕೊಂಡು ಹೋಗ್ಬೇಕಾದದ್ದು ನಿನ್ನ ಕರ್ತವ್ಯ. ನನ್ನ ಮೈಯಲ್ಲಿ ಹರಿತಾ ಇರೋದು ನಿಮ್ಮ ರಕ್ತನೇ ತಾನೆ. ಅಂದಮೇಲೆ ನಿಮಗರಿಯದಂತೆ ನೀವು ಯಾವ ರೀತಿ ತಪ್ಪು ಮಾಡಿದ್ರು ಅದೇ ರೀತಿಯಾಗಿ ವಯಸ್ಸಿನ ಅನುಗುಣವಾಗಿ ಸಂಗಾತಿಯನ್ನು ಆರಿಸ್ಕೊಳ್ಬೇಕು ಅನ್ನೋ ಹುಚ್ಚುತನದಲ್ಲಿ ನಾನು ಎಂಥ ಸಂಗಾತಿಯನ್ನು ಆರಿಸ್ಕೊಂಡೆ ಗೊತ್ತೆ. ನಾನು ಹುಟ್ಟಿದ ಹೊಟ್ಟೆಯಲ್ಲಿ ನನಗಿಂತ ಮುಂಚಿತವಾಗಿ ಹುಟ್ಟಿದ ನನ್ನ ಅಣ್ಣನನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಆರಿಸ್ಕೊಂಡ್ಬಿಟ್ಟೆ. ಮನಸ್ಸಿಗೆ ಬಂದಿದ್ರೆ ಕಲಾವಿದರನ್ನ ಚಪ್ಪಾಳೆ ಮೂಲಕ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀವಿ. ಈ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಂಘದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಅದೇ ರೀತಿ ಯಾರಾದರೂ ನಾಟಕದ ವಿಡಿಯೋನ ಫೋಟೋನ ತಗೊಂಡಿದ್ರೆ ಅದು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಆಗಲಿ ಫೇಸ್ಬುಕ್ಗೆ ಆಗಲಿ ಹಾಕಿದರೆ ಅದು 40 400 ಜನಕ್ಕೆ ಪ್ರಚಾರ ಆಗುತ್ತೆ. ಕಲಾಭಿಮಾನಿಗಳೇ, ಪ್ರಚಾರದ ಭಾರವನ್ನು ನಾನು ತಮ್ಮ ಮೇಲೆ ಹಾಕಿದ್ದೇನೆ. ಅದು ಅಲ್ಲದೆ ಇನ್ನೊಂದು ಹೆಸರನ್ನು ಹೇಳಲು ಇಚ್ಛಿಸಿದವರು ಅವರು ಹೇಳಬಾರ್ದು ಆದರೂ ಅನ್ನ ಹಾಕದವ್ರನ್ನ ಆಶ್ರಯ ಕೊಟ್ಟವ್ರನ್ನ ಯಾವುದೇ ಕಾಲಕ್ಕೂ ಮರಿಬಾರ್ದು ಅಂತ ಹೇಳ್ತಾರೆ. ಸಂಜು ಸಿಂಪಿ ಸರ್, ಮಾನ್ಯ ಉಪತಹಸೀಲ್ದಾರ್ ಸರ್, ಇವರು ನಮ್ಮ ಕ್ಯಾಂಪು ಇಲ್ಲಿಂದ ಹೋಗುವವರೆಗೂ ನಮ್ಮ ಪ್ರಸಾದದ ವ್ಯವಸ್ಥೆಯನ್ನು ಅವರೇ ಮಾಡಿರ್ತಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿದಿನ ನಮ್ಮ ಸಂಘದಿಂದ 2 ಪ್ರದರ್ಶನ, ಮಧ್ಯಾಹ್ನ 3 ಗಂಟೆಗೆ, ಸಾಯಂಕಾಲ 6:30ಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಯಜಮಾನ್ರ ಹೆಂಗೈತಿ ನಾಟಕ? ನಾಟಕ ಹೆಂಗೈತಿ? ಫಸ್ಟ್ ಕ್ಲಾಸ್ ಹೆಂಗೈತ್ರಿ ನಾಟಕ? ಸೂಪರ್ ಕಾಮಿಡಿನೂ ಐತಿ. ಅಷ್ಟ
ಹೆಂಗಿತ್ತು ನಾಟಕ ಹೆಂಗೈತ್ರಿ ನಾಟಕ ಹೆಂಗಿದೆ ಹೆಂಗೈತ್ರಿ ಯಜಮಾನ್ ನೋಡಿದ್ವಿ ಮತ್ತು ಹೌದಾ